ಇದೇ ದಾಬಸ್ಪೇಟೆ ರೈಲ್ವೆ ಸ್ಟೇಷನ್. ಯಾವ್ದು ಈ ವರ್ಷ ಮಳೆ ಕಡಿಮೆ ಕಡಿಮೆ ಮಳೆನೇ ಇಲ್ಲ. ನೀವ್ ಯಾವ ಕಡೆ ರಣ್ಣ? ಅಕ್ಕ ನಾವು ದಾವಣಗೆರೆ ಕಡೆ ಕಣಕ್ಕ. ಹೌದಾ? ಈ ಒಂದು ಕೆರೆ ಯಾವ ಆಕಾರದಲ್ಲಿದೆ ಅಂದ್ರೆ ಒಂಥರ ನಮ್ಮ ಭಾರತ ಮ್ಯಾಪ್ ಇದೆ ಅಲ್ವಾ, ಆ ಆಕಾರದಲ್ಲಿದೆ. ಸೂರ್ಯನ ಕಿರಣಗಳು ಈ ಕೆರೆಯ ನೀರಿನ ಮೇಲೆ ಬಿದ್ದು ಎಷ್ಟು ಅದ್ಭುತವಾಗಿ ಗೋಚರಿಸ್ತಾ ಇದೆ ಅಂದ್ರೆ, ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಕೆರೆ ಅಥವಾ ಬಾವಿಗಳಲ್ಲಿ ಹೋಗಿ ಈಜಾಡಿದ್ದು ಉಂಟಾ? ಕೆರೆ ನೋಡ್ತಾ ಇದ್ದೀರಾ ನೋಡಿ, ಅದ್ದು ಹಾರ್ಕೊಂಡು ಹೋಗ್ತಾ ಇದೆ. ಸ್ವಿಮ್ ಮಾಡ್ತಾ ಇದಾರೆ ನೋಡಿ. ಬಟ್ ಮುಂದೆ ಎಲ್ಲೂ ಹೋಗ್ತಾ ಇಲ್ಲ ಇವರು, ಪಾಪ ತುಂಬಾ ಕೇರ್ಫುಲ್ ಆಗಿ ಸ್ವಿಮ್ ಮಾಡ್ತಾ ಇದ್ದಾರೆ. ನಾನು ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನೀಗ ನಮ್ಮ ದಾಬಸ್ಪೇಟೆ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ನಮ್ಮ ದಾಬಸ್ಪೇಟೆ ರೈಲ್ವೆ ಸ್ಟೇಷನ್ ನಲ್ಲಿ ಸ್ಕೈ ವಾಕರ್ ಮಾಡಿದ್ದಾರೆ. ನಿಜವಾಗ್ಲೂ ಇದು ತುಂಬಾ ಅದ್ಭುತವಾಗಿದೆ. ನೀವು ನೋಡ್ತಾ ಇರ್ಬೋದು, ಮೊದ್ಲಿಗೆ ಸ್ಕೈ ವಾಕರ್ ಇರಲಿಲ್ಲ. ಯಾಕಂದ್ರೆ ಆ ಕಡೆಯಿಂದ ಈ ಕಡೆ ದಾಟ್ಕೊಂಡ್ ಬರ್ಬೇಕಂದ್ರೆ ಈ ಟ್ರ್ಯಾಕ್ ನ ದಾಟ್ಕೊಂಡ್ ಬರ್ಬೇಕಾಗಿತ್ತು. ಇಲ್ಲಿ ಸುಮಾರು ಅಪಘಾತಗಳಾಗವು. ಹಾಗಾಗಿ ನಮ್ಮ ದಾಬಸ್ಪೇಟೆಯಲ್ಲೂ ಕೂಡ ಸ್ಕೈ ವಾಕರ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ ಸ್ಕೈ ವಾಕರ್. ಹಾಗೇನೆ ನಮ್ಮ ದಾಬಸ್ಪೇಟೆಯ ಈ ಸ್ಕೈ ವಾಕರ್ ಅಲ್ಲಿ ಮೇಲೆ ಬಂದು ನಾವು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮಗೊಂದು ಒಳ್ಳೆ ವ್ಯೂ ಸಿಗುತ್ತೆ. ಅದು ಏನಂದ್ರೆ, ಇಲ್ಲಿ ನೋಡ್ತಿರ್ಬೋದು ಕೆರೆ ಕಾಣಿಸ್ತಾ ಇದೆ. ಕೆರೆ ಕಾಣಿಸ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಈಜಾಡ್ತಾ ಇದಾರೆ. ಈಜಾಡ್ತಾರ ಕಾಣಿಸ್ಬೋದು. ಆದ್ರೆ ಈ ಕೆರೆಗಳಲ್ಲಿ ಈಜಾಡೋರಿಗೆ ಒಂದೇ ಒಂದು ನನ್ನ ಸಲಹೆ, ಆದಷ್ಟು ನೋಡ್ಕೊಂಡು ಈಜಾಡಿ. ಎಲ್ಲಿ ಗುಂಡಿಗಳಿರ್ತಾವು, ಎಲ್ಲಿ ಆಳ ಇರುತ್ತೆ ಅಂತ ಗೊತ್ತಾಗಲ್ಲ. ಸುಮಾರು ಜನ ಇದೇ ರೀತಿ ಕೆರೆಗಳಲ್ಲಿ ಈಜಾಡಕ್ ಹೋಗ್ಬಿಟ್ಟು ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳಿದಾವು. ಹಾಗಾಗಿ ಇಲ್ಲಿ ಈಜಾಡೋರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಇಲ್ಲಿ ಅಂತಲ್ಲ, ನೀವು ಯಾವುದೇ ಒಂದು ಕೆರೆಯಲ್ಲಾಗ್ಲಿ ಯಾವುದೇ ಒಂದು ಬಾವಿಯಲ್ಲಾಗ್ಲಿ ಈಜಾಡ್ಬೇಕಾರ ಆದಷ್ಟು ಸುರಕ್ಷತಾ ಕ್ರಮವನ್ನ ನೀವು ಪಾಲನೆ ಮಾಡಿ ಅನುಸರಿಸಿ. ಇಲ್ಲ ಅಂದ್ರೆ ತಮ್ಮ ಜೀವಕ್ಕೆ ತಾವೇ ಕುತ್ತು ತಂದ್ಕೊಳ್ತೀರ ಅಂತ ಹೇಳ್ತಾ, ನೋಡಿ ಈ ಒಂದು ವಿಹಂಗಮ ನೋಟ ಎಷ್ಟು ಅದ್ಭುತವಾಗಿದೆ. ನೀವು ನೋಡ್ತಾ ಇರ್ಬೋದು. ನಾನು ಇದೇ ಫಸ್ಟ್ ಟೈಮ್ ಈ ಕಡೆ ಬಂದಿದ್ದು. ನಾನು ಅಲ್ಲೇ ಆ ಕಡೆ ತಿಮ್ಮನಾಯಕನಹಳ್ಳಿ ಕಡೆಯಿಂದ ಹಾಗೆ ಹೋಗ್ಬಿಡ್ತಿದ್ದೆ. ಆದ್ರೆ ನೋಡೋಣ ಇರೋದು ಸ್ಕೈ ವಾಕರ್ ಆದ್ಮೇಲೆ ನಾನು ಯಾವಾಗೂ ಬಂದಿಲ್ಲ, ನೋಡೋಣ ಹೇಗಿದೆ ಅಂತ ಬಂದೆ. ನಿಜವಾಗ್ಲೂ ಸಖತ್ತಾಗಿದೆ ಪ್ಲೇಸು. ಅದ್ರಲ್ಲಿ ಈ ಕೆರೆನೇ ಒಂಥರ ಹೈಲೈಟ್ ನಮಗೆ. ನೋಡಿ ಎಷ್ಟು ಕೆರೆ ಮಳೆ ಬಂದು ತುಂಬಿಕೊಂಡಿತ್ತು. ಈಗ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಖಾಲಿ ಇದೆ. ಆದ್ರೆ ಈ ಕೆರೆಯಲ್ಲಿ ಮೀನುಗಳನ್ನು ಹಿಡಿತಾರೆ. ಮೀನುಗಳು ಸಿಗುತ್ತೆ. ಇಲ್ಲಿ ನೋಡು, ಎಲ್ರು ಸ್ನಾನ ಮಾಡ್ತಾ ಇದ್ದಾರೆ ಕೆರೆಯಲ್ಲಿ. ಹಾಗೇನೆ ನೀವು ಕೂಡ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಕೆರೆ ಅಥವಾ ಬಾವಿಗಳಲ್ಲಿ ಹೋಗಿ ಈಜಾಡಿದ್ದು ಉಂಟಾ? ಉದಾಹರಣೆಗಳಿದಾವ? ಈಜಾಡಿದ್ದು ನೆನ್ಪಿದ್ರೆ ಮತ್ತೆ ಆಗ್ತಾರ ಒಂದು ಕಮೆಂಟ್ ಮಾಡ್ಬಿಡಿ. ಹಾಗೇನೆ ಇದೊಂದು ಯಾವುದೋ ಒಂದು ಒಳ್ಳೆ ಯಾವುದೋ ಒಂದು ಫಾರಿನ್ ಹೋದಂಗಿದೆ ಈ ಒಂದು ಪ್ಲೇಸ್ ನೋಡ್ತಾ ಇದ್ರೆ. ಏನಂತಾರೆ ಸ್ನೇಹಿತರೆ ಅಲ್ವಾ? ಇದು ನಮ್ಮ ದಾಬಸ್ಪೇಟೆಯ ರೈಲ್ವೆ ಸ್ಟೇಷನ್ ಸ್ಕೈ ವಾಕರ್. ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು, ಇದು ತಿಮ್ಮನಾಯಕನಹಳ್ಳಿ ಈ ಕಡೆ ಊರು. ಈ ಕಡೆ ಎಲ್ಲ ಹಚ್ಚ ಹಸಿರಾಗಿರುವ ತೋಟಗಳು, ಅಡಿಕೆ ತೋಟಗಳು ಕಾಣಿಸ್ತಿದೆ. ಈ ಒಂದು ದಾರಿ ಲಕ್ಕೂರಿಗೆ ಹೋಗುತ್ತೆ. ಇದನ್ನ ಆಕ್ಚುಲಿ ಲಕ್ಕೂರ್ ಕೆರೆ ಅಂತ ಕರೀತಾರೆ. ಇಲ್ಲಿಂದ ಹೋದ್ರೆ ಲಕ್ಕೂರ್ ಸೇರ್ತೀವಿ. ನಾವು ದಾಬಸ್ಪೇಟೆಗೆ ಹೋಗೋ ಅವಶ್ಯಕತೆ ಇಲ್ಲ. ಈ ಒಂದು ರೋಡಲ್ಲಿ ಹೋದ್ರೆ ಲಕ್ಕೂರ್ ಸೇರ್ತೀವಿ. ಲಕ್ಕೂರಿಂದ ಹಂಗೆ ನಾವು ಇದಕ್ಕ ಪಾವಗಡ, ಮಧುಗಿರಿ ಈ ಕಡೆ ಎಲ್ಲ ಹೋಗ್ಬೋದು. ನೀವು ನೋಡ್ತಾ ಇರ್ಬೋದು ಈ ಒಂದು ವಿಹಂಗಮನ ನೋಟ. ಈ ಒಂದು ಕೆರೆ ಯಾವ ಆಕಾರದಲ್ಲಿದೆ ಅಂದ್ರೆ ಒಂಥರ ನಮ್ಮ ಭಾರತ ಮ್ಯಾಪ್ ಇದೆ ಅಲ್ವಾ, ಆ ಆಕಾರದಲ್ಲಿದೆ. ನಿಮಗೆ ಬ್ಯಾಕ್ ಸೈಡ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ನೀವು ಈ ಒಂದು ಆಕಾರ ನೋಡ್ತಾ ಇದ್ರೆ ನಿಮ್ಗೆ ಒಂಥರ ನಮ್ಮ ಇಂಡಿಯನ್ ಮ್ಯಾಪ್ ತರ ಕಾಣಿಸುತ್ತೆ. ಹೌದಲ್ವಾ ಸ್ನೇಹಿತರೆ? ನೀವು ತೋರಿಸ್ತೀನಿ ನೋಡಿ ಇನ್ನೂ ನೀಟಾಗಿ. ನಾನು ಯಾವಾಗಾದ್ರೂ ಈ ಕೆರೆ ನೋಡ್ತಾ ಇದ್ರೆ ನನಗೆ ಒಂಥರ ಇಂಡಿಯನ್ ಮ್ಯಾಪ್ ನೋಡ್ದಂಗೆ ಆಗೋದು. ಈಗ ಸೂರ್ಯಾಸ್ತದ ಸಮಯ, ಸೂರ್ಯನ ಕಿರಣಗಳು ನೀರಿನ ಮೇಲೆ ಬೀಳ್ತಾ ಇದೆ. ಆ ಒಂದು ಅದ್ಭುತವಾದ ದೃಶ್ಯನ ನಿಮ್ಗೆ ಈಗ ತೋರಿಸ್ತೀನಿ.
ಸೂರ್ಯನ ಕಿರಣಗಳು ಹೇಗೆ ಗೋಚರಿಸುತ್ತೆ ನೀರಿನ ಮೇಲೆ ಬಿದ್ದಾಗೆ ಅಂತ ನೀವು ಈ ಒಂದು ವಿಡಿಯೋದಲ್ಲಿ ಕಣ್ ತುಂಬಿಕೊಳ್ಳಿ. ಇಂತಹ ಒಂದು ವಿಹಂಗಮ ನೋಟವನ್ನು ನೀವು ಎಲ್ಲಿ ನೋಡಿರಕ್ ಸಾಧ್ಯನೇ ಇಲ್ಲ. ಅಲ್ಲೊಂದು ಬೆಟ್ಟ ಕಾಣಿಸ್ತಾ ಇದೆ. ಆ ಒಂದು ಬೆಟ್ಟದ ಪಕ್ಕದಲ್ಲೇ ಸೂರ್ಯಾಸ್ತವಾಗ್ತಾ ಇದೆ. ಸೂರ್ಯನ ಕಿರಣಗಳು ಈ ಕೆರೆಯ ನೀರಿನ ಮೇಲೆ ಬಿದ್ದು ಎಷ್ಟು ಅದ್ಭುತವಾಗಿ ಗೋಚರಿಸ್ತಾ ಇದೆ ಅಂದ್ರೆ ಸ್ನೇಹಿತರೆ, ಇಂತಹ ಅದ್ಭುತ ದೃಶ್ಯವನ್ನ ನೀವು ಕಣ್ ತುಂಬಿಕೊಳ್ಳಿ ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಆಕ್ಚುಲಿ ಇಲ್ಲಿ ಮೇಲ್ಗಡೆ ತುಂಬಾನೇ ಗಾಳಿ ಇದೆ. ಈ ಒಂದು ಗಾಳಿ ಇದ್ರೂ ನಾನ್ ನಿಮ್ಗೆ ಈ ಒಂದು ಅದ್ಭುತವಾದ ದೃಶ್ಯನ ತೋರಿಸ್ಲೇಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಸೂರ್ಯ ಬಾನಲ್ಲಿ ಸೂರ್ಯಾಸ್ತವಾಗ್ತಾ ಇದೆ. ಈ ಒಂದು ಸೂರ್ಯನ ಕಿರಣಗಳು ನೀರಿನ ಮೇಲೆ ಬಿದ್ದು ಆ ಒಂದು ಕಿರಣಗಳಿಂದ ಬರ್ತಕ್ಕಂತಹ ಬಣ್ಣ ನೀವು ನೋಡ್ತಾ ಇರ್ಬೋದು. ಈ ಬಣ್ಣ ಒಂಥರ ಏನ್ ಹೇಳ್ತಾರೆ, ರೇಂಬೋ ಕಲರ್ ತರ ಇದೆ ಬಣ್ಣ. ಯಾಕಂದ್ರೆ ಸೂರ್ಯನ ಕಿರಣಗಳು ನೀರಿನ ಮೇಲೆ ಬಿದ್ದಾಗೆ ಇದೇ ರೀತಿ ಗೋಚರಿಸುತ್ತೆ. ನೋಡಿ, ಈ ಒಂದು ಅದ್ಭುತವಾದ ದೃಶ್ಯನ ನೀವು ಕಣ್ ತುಂಬಿಕೊಳ್ಳಿ. ಹಾಗೆ ಇಲ್ಲೆಲ್ಲ ಸ್ವಿಮ್ ಮಾಡ್ತಾ ಇದ್ದಾರೆ ನೋಡಿ, ಸ್ವಿಮ್ಮಿಂಗು. ಬಟ್ ಮುಂದೆ ಎಲ್ಲೂ ಹೋಗ್ತಾ ಇಲ್ಲ ಇವರು. ಪಾಪ ತುಂಬಾ ಕೇರ್ಫುಲ್ ಆಗಿ ಸ್ವಿಮ್ ಮಾಡ್ತಾ ಇದ್ದಾರೆ. ಇವರಿಗೆ ಗೊತ್ತು ಮುಂದ್ಗಡೆ ಏನಾದ್ರು ಹಾಳ ಇರ್ಬೋದು, ಸುಮ್ನೆ ಯಾಕೆ ಅಂತೇಳಿ ಅವರು ಮುಂದೆಲ್ಲೂ ಹೋಗ್ತಾ ಇಲ್ಲ. ಅವ್ರು ಸ್ವಿಮ್ ಮಾಡ್ತಾ ಇರೋದು ಹಾಗೇನೆ ಆ ಸೂರ್ಯಾಸ್ತ ಆಗ್ತಾ ಇರೋ ಒಂದು ಎರಡು ದೃಶ್ಯನ ನೀವು ಇಲ್ಲಿ ನೋಡ್ಬೋದು. ನೀವು ಇಂತಹ ಒಂದು ಅದ್ಭುತವಾದ ಸುಂದರವಾದ ದೃಶ್ಯವನ್ನು ನೋಡಿದ್ದಕ್ಕೆ ಹಾಗೆ ನನ್ನ ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ನನ್ನ ಕೈಲಾದಷ್ಟು ಇಂತಹ ಒಂದು ಅದ್ಭುತವಾದ ದೃಶ್ಯಗಳನ್ನ ನಾನು ನಿಮ್ಗೆ ತೋರ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಬೆಟ್ಟ ಕಾಣಿಸುತ್ತಲ್ವಾ, ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆ, ಅದೇ ಶಿವಗಂಗೆ ಬೆಟ್ಟ. ಇಲ್ಲೆಲ್ಲ ಮನೆಗಳು ಕಾಣಿಸ್ತಿದೆ ನಿಮಗೆ, ಅದು ದಾಬಸ್ಪೇಟೆ. ಇದೇ ನೋಡಿ ದಾಬಸ್ಪೇಟೆ ರೈಲ್ವೆ ಸ್ಟೇಷನ್ ನೋಡಿ, ಇದೇ ದಾಬಸ್ಪೇಟೆ ರೈಲ್ವೆ ಸ್ಟೇಷನ್. ಇಲ್ಲಿ ಅಕ್ಕರ್ ವಾಕ್ ಮಾಡ್ತಾ ಇದಾರೆ. ಅಕ್ಕ ನಮಸ್ಕಾರ. ಅಕ್ಕ ನಮಸ್ಕಾರ. ಅಕ್ಕ ತೋರಿಸ್ತಾ ಇದ್ದೀನಿ. ಅಕ್ಕ ನೀವು ತಿನ್ನಕ್ಮೇಲಾರ ತೋಟದಾರ ಇರ್ರಿ ಅಕ್ಕ ಒಂದ್ ನಿಮಿಷ ಕಾಳಿ ಅಕ್ಕ. ಅಕ್ಕ ಇಲ್ಲಿ ನಾನು ಆಕ್ಚುಲಿ ನಿಮ್ ತೋಟ ಎಲ್ಲ ತೋರಿಸ್ತಿದೆ ಈ ವಿಡಿಯೋದಲ್ಲಿ. ತುಂಬಾ ಚೆನ್ನಾಗಿದೆ, ಹಚ್ಚ ಹಸ್ರಾಗಿದೆ ನೋಡ್ರಿ ಅಂತಂದು ಹೇಳ್ತಾ ಇದ್ದೆ. ಅಕ್ಕ, ಈ ಒಂದು ಕೆರೆ ಇರೋದ್ರಿಂದ ನಿಮ್ಮ ತೋಟಗಳಿಗೆ ನೀರು ಸಮರ್ಪಕವಾಗಿ ಸಿಗುತ್ತಾ? ಬೋರ್ವೆಲ್ಗಳಲ್ಲಿ ಸಿಗ್ತದೆ. ಯಾವ್ದು ಈ ವರ್ಷ ಮಳೆ ಕಡಿಮೆ ಮಳೆನೇ ಇಲ್ಲ. ನೀವ್ ಯಾವ ಕಡೆ ಇರೋಣ? ಅಕ್ಕ ನಾವು ದಾವಣಗೆರೆ ಕಡೆ. ಹೌದಾ? ಮಳೆ ಬೇರೆ ಇಲ್ಲ. ಮತ್ತೆ ಹೆಂಗಕ್ಕ ಈ ತರ ಮಳೆ ಇಲ್ಲ, ಏನ್ ಮಾಡ್ಬೇಕು, ಬೆಳೆ ಇಲ್ಲ, ಇನ್ನೇನು ಬರಗಾಲ ಅಂತ ಹೇಳ್ತಾರೆ. ನಾವ್ ಮಂಡೆ ತೆಗಿಸ್ಬಿಟ್ಟಿದೀನಿ. ಪರವಾಗಿಲ್ಲ ಅಕ್ಕ, ಏನಾಗಲ್ಲ, ತೊಂದ್ರೆ ಏನಿಲ್ಲ. ಮಳೆ ಇಲ್ಲ, ಬೆಳೆ ಇಲ್ಲ, ಈಗ ಬರಗಾಲ ಅಂತಾನು ಕೂಡ ಎಲ್ಲಾ ಕಡೆ ಅನೌನ್ಸ್ ಮಾಡ್ತಾ ಇದಾರೆ. ಏನ್ ಹೇಳ್ತಾರಕ್ಕ ಈ ತರ ಬರಗಾಲ ಆಗ್ಬಿಟ್ರೆ? ನಿಮ್ ಕಾಲದಲ್ಲಿ ಬಂದಿತ್ತ ಬರಗಾಲ? ಇಲ್ಲ, ಹೆಂಗೋ ನಡೀತಿತ್ತು. ನಡೀತಾ ಇತ್ತು. ಇವಾಗ ಇಲ್ಲ. ಈ ತರ ಬರಗಾಲ ಆಗ್ಬಿಟ್ರೆ ಜೀವನ ಮಾಡೋದ್ ಹೆಂಗಕ್ಕ? ಕಷ್ಟ ಆಗುತ್ತೆ ಅಲ್ವಾ? ಕಳ್ತಾನ. ಅಯ್ಯೋ, ಈಗ ಹೇಳಿದ್ರಿ ನೋಡಿ, ಈಗ ನೀವ್ ಹೇಳಿದ್ರಲ್ಲ, ಕಿತ್ಕೊಂಡು ಹೋಗೋದು. ಹೌದೌದು ಮಾಡ್ತಾರೆ. ಈ ತರ ಬರಗಾಲ ಬಂದ್ರೆ. ಆಗ ಇನ್ನೊಂದು, ಎಲ್ಲ ಗಟ್ಟಿಬಿಟ್ಟಾಗಿರ್ತಾರೆ, ಆದ್ರೆ ಈ ತರ ಕಳ್ತನಗಳು ಯಾಕೆ ಮಾಡ್ತಾರೆ ಅಂತ ಗೊತ್ತಾಗ ಮಾಡ್ತಾರೆ. ಹಿಂಗೆ ಯಾಕೆ ಅಂತ, ಈಗ ಗಟ್ಟಿಮುಟ್ಟಾಗಿರ್ತಾರೆ. ವಯಸ್ಸಾಗಿರೋರು ಅಜ್ಜಂದ್ರಿಗಳ ಒಂದು ಬೀದಿಯಲ್ಲಿ ಕುತ್ಕೊಂಡು ಹಣ್ಣು ಏನೋ ವ್ಯಾಪಾರ ಮಾಡ್ತಾರೆ. ಇವ್ರಿಗೆ ಏನಾಗಿದೆ, ದುಡ್ಕೊಂಡ್ ತಿನ್ನಕ್ ಏನ್ ಬಂದಿದೆ ದಾಡಿ ಅಂತ ತಿನ್ನಕ್ ಆಗ್ದಂಗ್ ಮಾಡ್ತಾರೆ ಅಲ್ವಾ? ನುಗ್ಗದು. ಇತ್ತೀಚೆಗೆ ದಾವಸ್ಪೇಟೆಗಳೆಲ್ಲ ಸುಮಾರು ಈ ತರ ಕಳ್ತನಗಳು ಆಗ್ತಾ ಇದಾವು. ಬೈಕ್ಗಳು, ಆಮೇಲೆ ಸರಗಳ್ತನ, ಈ ತರ ಮನೆ ಕಳ್ತನ ಕೂಡ ಆಗ್ತಾ ಇದಾವು. ನಿಮ್ ಕಡೆ ಏನಾರ ಯಾವಾಗಾರ? ನಮ್ ಕಡೆ ಏನಂತ ಕಳ್ತನ ಆಗಲ್ಲ. ಇಲ್ಲ, ಹಳ್ಳಿ ಅಲ್ವಾಣ, ಹಳ್ಳಿ ಒಳಗೆ ಏನು ಆಗಲ್ಲ.
ಅಕ್ಕ ನಿಮ್ಗೆ ಎಷ್ಟು ಜನ ಮಕ್ಳು? ನಮ್ಗೆ ಇಬ್ರು, ಒಬ್ಬ ಮಗ ಒಬ್ಬ ಮಗಳು. ಹೌದಕ್ಕ. ತುಂಬಾ ಧನ್ಯವಾದಗಳಕ್ಕ. ನಿಮ್ಮೊಂದು ಅನಿಸಿಕೆ ನಮ್ ಕಡೆ ಹಂಚ್ಕೊಂಡಿದ್ರಿ. ಧನ್ಯವಾದಗಳಕ್ಕ. ಸರಿ ಅಣ್ಣ. ಆಯ್ತಕ್ಕ. ಬಾಯ್ ಬಾಯ್. ಬಾಯ್ ಅಕ್ಕ. ವಾಕ್ ಮಾಡಿ ಅಕ್ಕ. ನೋಡಿದ್ರಲ್ಲ, ಇಲ್ಲಿ ತಿನ್ನಾಗ್ನಲ್ಲಿ ಅವರು ಆ ಕಡೆ ಊರವರು. ಆಕ್ಚುಲಿ ಈ ಕಡೆ ಊರವ್ರು ನನಗೆ ಪರಿಚಯ ಇದ್ದಾರೆ. ಈ ರೈಲ್ವೆ ಟ್ರ್ಯಾಕ್ ಇಂದ ಆ ಕಡೆ ಊರವ್ರು ಅಷ್ಟೊಂದು ಪರಿಚಯ ಇಲ್ಲ ನನಗೆ. ಹಾಗಾಗಿ ಅವ್ರು ವಾಕ್ ಮಾಡ್ತಾ ಇದ್ರಲ್ಲ, ಒಂದ್ ಸ್ವಲ್ಪ ಅವ್ರ ಜೊತೆನು ಮಾತುಕತೆ ಮಾತಾಡೋಣ. ಅವರ ಒಂದು ಅನಿಸಿಕೆಗಳು ನಮಗೂ ಕೂಡ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಅವ್ರು ನಮಗೆ ಪರಿಚಯ ಆಗಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು, ಇದೊಂಥರ ಸಖತ್ತಾಗಿದೆ ಪ್ಲೇಸು. ನೀವು ಕೂಡ ಈ ಕಡೆ ದಾವಸ್ಪೇಟೆ ಬಂದ್ರೆ, ಈ ದಾವಸ್ಪೇಟೆಯಲ್ಲಿ ನೀವ್ಗೇನಾದ್ರೂ ಫೋಟೋ ಶೂಟ್ ಮಾಡ್ಕೋಬೇಕಂದ್ರೆ, ಇಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಕೆರೆ ಇದೆ. ನೀವು ಕೂಡ ಇಲ್ಲಿ ಬಂದು ಒಳ್ಳೆ ಫೋಟೋ ಶೂಟ್ ಮಾಡ್ಕೋಬಹುದು. ಹಾಗೆ ಏನಾದ್ರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕಂದ್ರೆ ಇಲ್ಲಿ ಕೆರೆ ಚೆನ್ನಾಗಿದೆ. ಕೆರೆ ಪಕ್ಕದಲ್ಲೇ ಒಂದು ಸೀನ್ ತಗೋಬಹುದು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟೊತ್ತು ನನ್ನ ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಅನಂತ ಧನ್ಯವಾದಗಳು.